ಕಾರ್ ಇಲ್ಲೇ ಇದೆ ಅಂದರೆ ಹೊರಗೆ ಹೋಗಿಲ್ಲ. ಮನೆ, ಟೆರೇಸು, ಗಾರ್ಡನ್ ಎಲ್ಲ ಹುಡುಕಿದ್ದೀನಿ, ಎಲ್ಲೂ ಕಾಣಿಸ್ತಿಲ್ವಲ್ಲ. ಆಚೆ ಹೋಗಿಲ್ಲ ಅಂದರೆ ಆ ಸುವಾಸನೆ ಎಲ್ಲಿಗೆ ಹೋಗಿರ್ಬೋದು? ಕರೆಕ್ಟ್, ಮನೆ ಎಲ್ಲ ಚೆಕ್ ಮಾಡಿದೆ, ಬಟ್ ಆ ಸ್ಟೋರ್ ರೂಮ್ನೇ ಚೆಕ್ ಮಾಡಿಲ್ಲ. ಆದರೂ ಇಷ್ಟೊತ್ತು ಅಲ್ಲಿಗೆ ಯಾಕೆ ಹೋಗಿರ್ತಾರೆ? ಇನ್ನೊಂದ್ಸಲ ಮನೇಲಿ ನೋಡೋಣ. ಆ ಸುವಾಸನೆ ತುಂಬ ಚಾಲಾಕಿ. ನಮ್ಮ ಮನೇಲಿ ತುಂಬ ಜನಕ್ಕೆ ಆ ಸ್ಟೋರ್ ರೂಮ್ ಇರೋದೇ ಗೊತ್ತಿಲ್ಲ. ನಮ್ಮ ಮನೇಲಿ ಯಾರು ಬರ್ತಿರೋ ಜಾಗ ಅಂದರೆ ಅದೊಂದೇ. ಅಂಥ ಸುವಾಸನೆ ಆ ಸ್ಟೋರ್ ರೂಮಲ್ಲಿ ಇರ್ಬೋದಾ? ಯಾವುದಕ್ಕೂ ಅಲ್ಲೇ ಹೋಗಿ ಚೆಕ್ ಮಾಡೋದೇ ಒಳ್ಳೆಯದು. ನಾನು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಇದು. ಅದರಂಡಿಯಾ, ಅದರಂಡಿಯಾ, ಒಳಗಿದ್ದೀರಾ? ಅದರಂಡಿಯಾ, ಅದರಂಡಿಯಾ. ನನ್ನ ಮಗ ಧ್ರುವಂದು ವಾಯ್ಸ್ ಅನ್ಸುತ್ತೆ. ನನ್ನ ಕಾಪಾಡೋದಕ್ಕೆ ನನ್ನ ಮಗ ಬಂದ. ಧ್ರುವ ಬಂದ. ಧ್ರುವ, ಅದರಂಡಿಯಾ, ಒಳಗೆ ಏನು ಬರ್ತಿದ್ದೀರಾ? ಆಚೆದ ಲಾಕ್ ಆಗಿದೆಯಲ್ಲ. ಮದರಂಡಿಯಾ, ಮಗ ಧ್ರುವ, ಧ್ರುವ, ನಾನು ಇಷ್ಟೊತ್ತ ಶೋರೂಮಲ್ಲಿ ಏನು ಮಾಡ್ತಿದ್ದೀರಾ? ಈದ್ರೆ ಆಚೆ ಕೊಡಿ, ನಾವು ಒಳಗೆ ಬರ್ತೀನಿ. ಹೇಳಿ ಮದರಂಡಿಯಾ, ಮದರಂಡಿ, ಏನೋ ಸೌಂಡ್ ಕೇಳಿಸ್ತಿದೆ, ಹೇಳಿ. ಧ್ರುವ ಇಲ್ಲಿವರೆಗೂ ಬಂದ. ನಾನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತೀನಲ್ಲ. ಈಗೇನು ಮಾಡೋದು? ಮದರಂಡಿಯಾ, ಯಾಕೆ ಈ ಥರ ಮಾಡ್ತಿದ್ದೀರಾ? ಮದರಂಡಿ, ಏನು ಪ್ಲಾನ್ ಮಾಡಬೇಡಿ, ಸುಮ್ಮನೆ ಆಚೆ ಬನ್ನಿ. ಧ್ರುವ ಏನಾದರೂ ಇಲ್ಲಿಗೆ ಬಂದು ಇವ್ರನ್ನ ನೋಡ್ಬಿಟ್ರೆ ಅಷ್ಟೇ ನನ್ನ ಕತೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಮದರಂಡಿಯಾ, ಏನಾದರೂ ಮಾಡಲೇಬೇಕು. ಅಲ್ಲ ಕಣೆ ಸಂಗೀತ, ಆಸ್ಟ್ರೇಲಿಯಾ ಅಂದ್ರೆ ತುಂಬಾ ಖರ್ಚಾಗತ್ತಲ್ವಾ? ಸ್ಕಾಲರ್ಶಿಪ್ ಇರುತ್ತೆ ಕಣೆ, ಅದಕ್ಕೆ ಟ್ರೈ ಮಾಡು. ಅಲ್ಲ, ಸ್ಕಾಲರ್ಶಿಪ್ ಇದ್ರು ಟ್ರಾನ್ಸ್ಪೋರ್ಟೇಷನ್ ಫೀಸು, ಬಸ್ ಫೀಸು, ಹಾಸ್ಟೆಲ್ ಫೀಸು ಅಂತ 1-2 ಲಕ್ಷ ಬೇಕಲ್ವಾ? ಓ ಕಣೆ, ಬೇಕು. ಈಗ ನನಗೆ ನೋಡು, ಕಾಲೇಜ್ ಫೀಸ್ ಎಲ್ಲ ಬಿಟ್ಟು ಏನಿಲ್ಲ ಅಂತ ಅಂದ್ರು ಖರ್ಚಿಗೆ ತಿಂಗಳಿಗೆ 1 ಲಕ್ಷ ಅಂತೂ ಬೇಕು. ಅಷ್ಟೊಂದು ಖರ್ಚಾಗುತ್ತಾ? ಹಂಗಾದ್ರೆ ನಂಗೆ ಬೇಡ ಬಿಡು. ಬಟ್ ಆದರೂ ನೀನು ಕಾಲೇಜ್ ಡೀಟೇಲ್ಸು, ಕೋರ್ಸ್ ಡೀಟೇಲ್ಸ್ ಎಲ್ಲ ಕಳಿಸು. ಒಂದ್ಸಲ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ. ಸರಿ. ನೋಡ ಸಂಗೀತ, ಇವನ್ನ 1 ವಾರದಿಂದ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾನೆ. ಯಾರು ಅಂಜು ಅದು? ಯಾರು ಅಂತ ಗೊತ್ತಿಲ್ಲ ಕಡೆ. ದಿನ ಮೆಸೇಜ್ ಮಾಡ್ತಿರ್ತಾನೆ. ರಿಪ್ಲೈ ಮಾಡಲಿಲ್ಲ ಅಂದ್ರೂ ಪದೇ ಮೆಸೇಜ್ ಮಾಡ್ತಿರ್ತಾನೆ. ಅಂಜು, ತಲೆ ಯಾಕೆ ಕೆಡ್ಸ್ಕೊಂತೀಯ? ಬ್ಲಾಕ್ ಮಾಡೆ.
ಬ್ಲಾಕ್ ಮಾಡ್ದೆ ಕಣೆ, ಆದ್ರೂ ಬೇರೆ ನಂಬರಿಂದ ಮೆಸೇಜ್ ಮಾಡ್ತಾ ಇರ್ತಾನೆ. ಅವನಿಗೆ ನನ್ನ ನಂಬರ್ ಹೇಗೆ ಸಿಕ್ತೋ ಏನೋ, ಹಿಡಿಯಟ್ ಅವನು. ಅಂದಾಗೆ ಅಂಜು, ಅವ್ನು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನೂ ಇಲ್ವೇನೆ ನಿನಗೆ? ಸುಮ್ಮನಿರು ಸಂಗೀತ, ನೀನು ಇಂಥವ್ರಿಂದ ಮೊದಲು ದೂರ ಇರಬೇಕು. ಇವರೆಲ್ಲ ಫಸ್ಟ್ ಮೆಸೇಜ್ ಮಾಡ್ತಾರೆ, ಆಮೇಲೆ ಕಾಲು, ಆಮೇಲೆ ಡೇಟು, ಆಮೇಲೆ ನೋವು. ಇದೇ ಥರ ನಮ್ಮ ಲೈಫೇ ಹಾಳಾಗೋಗುತ್ತೆ ಗೊತ್ತಾ? ಇಂಥವ್ರಿಂದ ದೂರ ಇರಬೇಕು. ನಾನು ಮಾತ್ರ ಈ ಲವ್ ಗಿವ್ ಅಂತ ನನ್ನ ಲೈಫ್ ಹಾಳು ಮಾಡ್ಕೊಳ್ಳಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದೇ ಉದ್ದೇಶ ಕಣೆ. ಅಲ್ಲ ಕಣೆ ಸಂಗೀತ, ನಾವಿಬ್ರು ಇಷ್ಟು ಚಿಕ್ಕ ಮೆಸೇಜ್ಗೆ ಯಾಕೆ ಎಷ್ಟೊಂದು ಓವರ್ ಥಿಂಕ್ ಮಾಡ್ತಾ ಇದ್ದೀವಿ? ಬಿಡು, ನಾನು ಅವ್ನ ನಂಬರ್ನ ಬ್ಲಾಕ್ ಮಾಡ್ತೀನಿ. ಆದ್ರೂ ಒಂದ್ಸಲಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ನೋಡು. ಬೇಡ ಕಣೆ ಸಂಗೀತ, ಅವ್ರು ತುಂಬಾ ಗಾಬರಿ ಮಾಡ್ಕೋತಾರೆ. ಇದನ್ನ ನಾನೇ ಸಾರ್ಟ್ ಔಟ್ ಮಾಡ್ಕೋತೀನಿ. ಒಂದ್ ತಿಂಗಳು ಅವಾಯ್ಡ್ ಮಾಡಿದ್ರೆ ಅವನಾಗವನೇ ಸುಮ್ಮನಾಗ್ತಾನೆ ಸಂಗೀತ. ಸರಿ ಕಣೆ. ಅಯ್ಯೋ ಸಂಗೀತ, ತುಂಬಾ ಲೇಟಾಗಿ ಹೋಗಿದೆ. ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ ಆಯ್ತಾ? ಮದರ್ ಇಂಡಿಯಾ, ನೀವು ಒಳಗಿದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನೀವು ಕೀ ಕೊಡ್ಲಿಲ್ಲ ಅಂದ್ರೆ ನಾನೇ ಲಾಕ್ ಕೊಟ್ಟು ಒಳಗೆ ಬರ್ಬೇಕಾಗತ್ತೆ. ಮದರ್ ಇಂಡಿಯಾ, ಮದರ್ ಇಂಡಿಯಾ ಬಾಗಿಲು ತೆಗೀರಿ. ಮದರ್ ಇಂಡಿಯಾ, ನನಗೆ ಕೂಗಿ ಕೂಗಿ ಸಾಕಾಗ್ತಿದೆ. ನಾವು ಹೊಡಿಬೇಕಾಗತ್ತೀಗ. ಮದರ್ ಇಂಡಿಯಾ, ಕೊನೆ ಸರಿ ಕೇಳ್ತಾ ಇದ್ದೀನಿ, ಕೀ ಕೊಡ್ರೆ ಸರಿ. ನೋಡಿ, ಇಲ್ಲಾದ್ರೆ ಬೀಗ ಹೊಡ್ದು ನಾನೇ ಒಳಗೆ ಬರ್ಬೇಕಾಗತ್ತೆ. ಸಾರ್ಥಕ್ ಅವರೇ, ಧ್ರುವನ್ ನೋಡಿದ್ರಾ? ಧ್ರುವನ? ಇಲ್ಲಮ್ಮ. ಏನಾದರೂ ಬೇಕಿತ್ತಾ? ನಾನು ತಂದ್ಕೊಡ್ಲಾ? ಇಲ್ಲ ಇಲ್ಲ, ಏನು ಬೇಡ. ಧ್ರುವ ಅವರು ರೂಮ್ನಲ್ಲಿಲ್ಲ. ನಿಮ್ಗೇನಾದರೂ ಗೊತ್ತಾ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ? ಇಲ್ಲಮ್ಮ, ನಾನು ನೋಡಲಿಲ್ಲ. ಸರಿ, ಹಾಗಾದರೆ ಅಮ್ಮ, ನಾನು ನಿಮ್ಮ ಜೊತೆ ಬರಲಾ? ಯಾಕೋ ತುಂಬ ಗಾಬರಿದಿದ್ದೀರಾ? ಯಾಕೂ ಇಲ್ಲ, ಶೆಕೆ ಅಲ್ವಾ, ಅದಕ್ಕೆ ಬೆವರ್ತಾ ಇದ್ದೀನಿ ಅಷ್ಟೇ. ಶೆಕೆನಾ? ವೈಜಯಂತಿ ಅಮ್ಮ, ಚಳಿಗಾಲ ಇದು, ಎಲ್ಲಿಂದ ಶೆಕೆ ಆಗಬೇಕು? ಅಲ್ಲ, ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳಿ. ಧ್ರುವ ಅವರು ಟೆರೆಸ್ನಲ್ಲಿ ಇರಬೇಕು, ನೋಡ್ತೀನಿ. ಅಮ್ಮು ಹೇಳಿದಾಗೆ ವೈಜಯಂತಿ ಅಮ್ಮ ಇತ್ತೀಚೆಗೆ ಯಾಕೋ ತುಂಬ ವಿಚಿತ್ರವಾಗಿ ಆಡ್ತಿದ್ದಾರೆ. ಈಗ ಬಂದು ಧ್ರುವನ ನೋಡಿದ್ರ ಅಂತ ಕೇಳಿದ್ದು ಹೇಗಿತ್ತು ಅಂದರೆ, ಯಾವುದೋ ತಾಯಿ ತನ್ನ ಮಗನ ನೋಡಿದ್ರ ಅಂತ ಅವ್ರ ಫ್ರೆಂಡ್ಸ್ ಹತ್ರ ಕೇಳಿದಾಗಿತ್ತು. ಅಮ್ಮು ಹೇಳಿದಾಗೆ ಇವ್ರಿಗೂ ಈ ಮನೆಗೂ ಏನಾದರೂ ಸಂಬಂಧ ಇದೆಯಾ? ಧ್ರುವ, ನಿನ್ನಿಂದ ತುಂಬಾ ಸಹಾಯ ಆಯ್ತು ಧ್ರುವ. ಥ್ಯಾಂಕ್ ಯು ಸೋ ಮಚ್. ಸೆಕ್ಯೂರಿಟಿಗೆ ಗೋಡೌನ್ ಲಾಕ್ ಮಾಡೋದಕ್ಕೆ ಹೇಳಿದ್ದೆ. ಅವನೇನಾದ್ರೂ ಇವನಿಗೆ ಹೇಳಿದ್ನಾ? ಧ್ರುವ, ಪ್ಲೀಸ್ ಹೆಲ್ಪ್ ಮೀ. ನನ್ನ ಒಂದು ಸ್ವಲ್ಪ ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀಯಾ? ಇಲ್ಲಿ ಯಾಕೋ ಉಸಿರಾಡಕ್ಕೆ ಆಗ್ತಾ ಇಲ್ಲ ಧ್ರುವ. ಇಟ್ಸ್ ಸೋ ಸಫೋಕೇಟಿಂಗ್. ನಾನು ಸತ್ತೇ ಹೋಗ್ತೀನಿ ಅನ್ಸ್ತದೆ. ಅದು ಸರಿ ಮದರ್ ಇಂಡಿಯಾ, ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಇಲ್ಲಿ ನಿಮ್ಮ ಅಪ್ಪ ಅಮ್ಮಂದು
ಒಂದು ಹಳೆ ಫೋಟೋ ಇತ್ತು, ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ನಾನು ಒಳಗಡೆ ಬಂದ ತಕ್ಷಣ ಡೋರ್ ಲಾಕ್ ಆಗೋಯ್ತು. ಆಗಿಂದ ಕೂಗ್ತಾ ಇದ್ದೀನಿ, ಯಾರಿಗೂ ಕೇಳಿಸ್ತಾನೆ ಇಲ್ಲ. ಮೊಬೈಲಲ್ಲಿ ಕೂಡ ನೆಟ್ವರ್ಕ್ ಇಲ್ಲ. ಸರಿಯಾದ ಸಮಯಕ್ಕೆ ನೀನು ನನ್ನ ಬಂದು ಕಾಪಾಡ್ತಿದ್ರು. ಥ್ಯಾಂಕ್ ಯು. ಗೇಟಿಗೆ ಬೀಗ ಹಾಕಿದ್ದೆ, ನೀನು ನೋಡಿದ್ರೆ ಇಲ್ಲಿದ್ಯಾ. ಮದರಂಡಿಯ ಈ ನಾಟಕ ನಾನು ನಂಬಲ್ಲ. ಧ್ರುವ ಏನಾದ್ರೂ ಬಾಗಿಲು ತೆಕ್ಕೊಂಡು ಒಳಗಡೆ ಹೋಗಿದ್ರೆ ನನ್ನ ರಹಸ್ಯ ಎಲ್ಲ ಬಯಲಾಗಿರೋದು. ಅಲ್ಲ, ಹಿಂಗ್ಯಾಕೆ ಈಗ ಅಪ್ಪ ಅಮ್ಮನ ಫೋಟೋ ಬೇಕು? ನೀವು ಈ ಥರ ಹೇಳ್ತೀರಂದ್ರೆ ನಾನು ನಿಜ ನಂಬಲ್ಲ. ಏನ್ ಧ್ರುವ ಹೀಗೆ ಕೇಳ್ತೀಯ? ಆಗ್ತಾ ಇಲ್ಲ ಧ್ರುವ, ಈ ಸಲ ಕರ್ಕೊಂಡು ಹೋಗು ಇಲ್ಲಿಂದ. ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ. ಪ್ಲೀಸ್. ಸರಿ ಬನ್ನಿ. ಧ್ರುವ ಧ್ರುವ ಧ್ರುವ, ನಾನು ಎಲ್ಲಿದ್ದೀನಿ? ಏನದು ಸೌಂಡು? ಮದರಂಡಿಯ ಒಂದು ನಿಮಿಷ ಆಚೆರಿ, ನಾನು ನೋಡ್ಕೊಬರ್ತೀನಿ. ಧ್ರುವ ಪ್ಲೀಸ್, ನನ್ನ ಕೈಲಿ ಆಗ್ತಾನೆ ಇಲ್ಲ, ನಿಲ್ಲಕ್ಕೂ ಆಗ್ತಾ ಇಲ್ಲ. ಜಾಗದಲ್ಲಿ ವೇದ ಅಂತಿದ್ರೆ ಹೀಗೆ ಬಿಟ್ಟು ಹೋಗ್ತಾ ಇದ್ದ. ಮದರಂಡಿಯ ಒಂದು ನಿಮಿಷ, ನಿಮ್ಗೇನು ಆಗಲ್ಲ, ಒಂದು ನಿಮಿಷ ಇರಿ. ಪ್ಲೀಸ್ ಧ್ರುವ, ಪ್ಲೀಸ್ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗು ಪ್ಲೀಸ್. ಧ್ರುವ ಪ್ಲೀಸ್. ಇಲ್ಲಿ ಸೈನ್ ಹಾಕಿ. ಎಲ್ಲೋದ್ರೂ ಬಿಡೋದ್ರಿ, ರೋಡಲ್ಲೂ ಬಂದು ಸೈನ್ ಹಾಸ್ಕೋತೀರಾ? ಏನು ಮಾಡೋದು, ನಮ್ಮ ಕೆಲಸನೇ ಅಂಥದ್ದು. ಹೌದು, ಬಡ ಬಾಸ್ ಯಾವಾಗ ಬರ್ತಾರೆ ಸಾರ್ಥಕ್ ಸರ್? ಬರ್ತಾರೆ, ಸ್ವಲ್ಪ ದಿನ ಅಷ್ಟೇ. ಸಾರ್ಥಕ್ ಸರ್, ನಾನು ನಿಮ್ಗೊಂದು ಜೋಕ್ ಹೇಳ? ದಯವಿಟ್ಟು ಬೇಡ ಸ್ವಾಮಿ. ನಿಮ್ಮ ಅಳ್ಸೋಗಿರೋ ಜೋಕ್ ಕೇಳೋಕ್ಕೆ ನನಗೆ ಟೈಮು ಇಲ್ಲ, ಪೇಷನ್ಸ್ ಇಲ್ಲ. ನಿಮ್ಮ ಜೋಕ್ ಕೇಳಿ ನನಗೆ ಕೋಪ ಬರೋದು, ಆಮೇಲೆ ನಾನು KGF ರಾಕಿ ಬಾಯ್ ಥರ ಮರಿ ಕಡಿಯೋ ಮಚ್ಚಲ್ಲಿ ನಿಮ್ಮ ಕತ್ತೆ ಇರಿಸೋದು, ಇದೆಲ್ಲ ಬೇಕಾ ನಿಮಗೆ? ಬರ್ತಾ ಬರ್ತಾ ನಿಮ್ಮ ಫ್ಯಾಮಿಲಿಯವರು ತುಂಬ ವೈಲೆಂಟ್ ಆಗ್ತಾ ಇದ್ದೀರಾ. ಬರೀ ಕೊಚ್ಚೋದು, ಕಡಿಯೋದು, ಹೊಡಿಯೋದು. ಅಯ್ಯಯ್ಯಪ್ಪ, ಹಿಂಗಾದ್ರೆ ಏನು ಕತೆ ಆಗುತ್ತೆ ಏನೋ, ನಮಗೆ ಯಾಕೆ ಬೇಕು? ಚೆನ್ನಾಗಿದ್ದೀರಿ ಜೋಕು, ಇನ್ನೊಂದು ಹೇಳಿ. ಸಾರ್ಥಕ್ ಸರ್, ನನ್ನ ಜೀವನ ನಿಮಗೆ ತಮಾಷೆ ಆಗೋಯ್ತಾ? ಅದು ಓ, ಯಾಕೋ ನಮ್ಮ ಚಿಕ್ಕಮ್ಮನ ಕೊನೆ ಕೊಡಿ ಕಾಲ್ ಮಾಡ್ತಿದ್ದಾಳೆ. ಅಂಜುನಾ? ಮೋಸ್ಟ್ಲಿ ಈ ಮನೇಲಿ ಉಳ್ದಿದ್ದು ಲಾಸ್ಟ್ ಗಂಡು ಯಾರು ಇದ್ರೆ ನನಗೂ ಕೊಡಿಸಿ ಅಂತ ಮಾಡ್ತಾ ಇರಬೇಕು. ಈ ಮನೇಲಿ ಇನ್ಯಾರು ಉಳಿದಿದ್ದಾರೆ? ನೀವೊಬ್ಬರೇ ಗಿಡಿ ಥರ ಸಾಕಿ ಗಿಡಗನ್ ಕೈ ಕೊಡೋಕ್ಕಾಗತ್ತಾ? ನಾನು ಗಿಡಗ ಅಲ್ವಲ್ಲ, ಕುಡ್ಕ. ಹಲೋ ಅಣ್ಣ. ಹಲೋ ಅಂಜು, ಏನಮ್ಮ ಅಪರೂಪಕ್ಕೆ ನೆನ್ಸ್ಕೊಂಡ್ಬಿಟ್ಟಿದ್ಯಾ ನನ್ನ? ಅಮ್ಮು ಅಕ್ಕಂಗೆ ಫೋನ್ ಕೊಡ್ತೀಯಾ? ಅಲ್ವೇ, ಅಪರೂಪಕ್ಕೆ ನನಗೆ ಕಾಲ್ ಮಾಡಿ ಅಮ್ಮಗೆ ಫೋನ್ ಕೊಡು ಅಂತಿದ್ಯಾ? ಅಲ್ಲ, ಈ ಅಣ್ಣಂಗೆ ಕೊಡೋ ಮರ್ಯಾದೆ ಇಷ್ಟೇನಾ ನೀನು? ಪ್ಲೀಸ್ ಅಣ್ಣ, ಅಮ್ಮು ಅಕ್ಕ ಎಲ್ಲಿ ಅಂತ ಹೇಳು. ಅವಳು ವೇದಾಂತ್ ಫೋನ್ ಮಾಡಿದ್ರು ಅಂತ ಮುಂಬೈಗೆ ಹೋಗಿದ್ದಾಳೆ. ಯಾಕಂಜು, ಏನಾದ್ರು ಪ್ರಾಬ್ಲಮಾ? ಯಾಕೆ ಸೀರಿಯಸ್ ಆಗಿದ್ಯಾ? ಏನು ಮಾತಾಡ್ತಿಲ್ಲ, ಏನಾಯ್ತು? ಏನೂ ಇಲ್ಲ. ಏ ಅಂಜು, ನೀನೇನು ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಅನಿಸ್ತಿದೆ ನನಗೆ. ಯಾಕೆ, ಏನಾಯ್ತು? ಸರಿಯಾಗಿ ಹೇಳು. ಅಣ್ಣ, ಅದು ಏನದು? ಸರಿಯಾಗಿ ಹೇಳು. ಕಾಲೇಜ್ನಲ್ಲಿ ಒಂದು ಪ್ರಾಬ್ಲಮ್ ಅಣ್ಣ. ಕಾಲೇಜಲ್ಲಿ ಏನಾಯ್ತು? ಅದು ಫೋನಲ್ಲಿ ಹೇಳ್ದಕ್ಕಾಗಲ್ಲ. ಸರಿ ಬಿಡು, ಈಗ ಎಲ್ಲಿದ್ಯಾ ನೀನು? ಅದು ಅಣ್ಣ, ಮನೆಯಿಂದ ಹೊರಗಡೆ ಇದ್ದೀನಿ.
ನಾನೀಗ ಅಲ್ಲಿಗೆ ಬರ್ತೀನಿ, ಅದೇನು ಪ್ರಾಬ್ಲಮ್ ಅಂತ ಸರಿಯಾಗಿ ಹೇಳು. ಅಣ್ಣ ನೀನಿಲ್ಲಿ ಬರೋದು ಬೇಡ. ಯಾಕೆ? ಇದ್ರ ಬಗ್ಗೆ ಅಪ್ಪ ಅಮ್ಮಂಗೆ ಗೊತ್ತಾಗೋದು ಬೇಡ ಅಣ್ಣ. ಏನು ಚಿಕ್ಕಪ್ಪ ಚಿಕ್ಕಮ್ಮಂಗೆ ಗೊತ್ತಾಗೋದು ಬೇಡವಾ? ಅಂಜು ಅದೇನು ಸಮಸ್ಯೆ ಕರೆಕ್ಟಾಗಿ ಹೇಳೆ. ಹೇಳಿದ್ನಲ್ವಾ, ಫೋನಲ್ಲಿ ಹೇಳೋದಕ್ಕಾಗಲ್ಲ. ಸರಿ, ನಾನೀಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಡೈರೆಕ್ಟಾಗಿ ಬಾ, ಅಲ್ಲೇ ಮಾತಾಡೋಣ. ನಾನು ಹೇಳಿದ್ ಕರೆಕ್ಟ್ ಅಲ್ವಾ ಸಾರ್ಥಕ್ ಸರ್? ಯಾವುದಾದ್ರೂ ಉಳ್ದಿರೋ ಪಳ್ದಿರೋ ಗಂಡಿದ್ರೆ ಹೇಳು ಅಂತ ಫೋನ್ ಮಾಡಿರ್ತಾಳೆ. ನಿಮ್ಮ ಮಕ್ಕೆ ಸುಮ್ಮನೆ ನಿಂತ್ಕೊಳ್ರಿ, ಅವಳಿಗೇನೋ ಪ್ರಾಬ್ಲಮ್ ಮತ್ತೆ ಅರ್ಜೆಂಟಾಗಿ ಬಾ ಅಂತ ಕಾಲ್ ಮಾಡಿದ್ದು. ನಾನು ಹೋಗ್ತಾ ಇದೀನಿ, ನೀವು ಬನ್ನಿ. ನಾವು ಕನ್ನಡಿಗರು ಸ್ನೇಹಕ್ಕೆ ಸಿದ್ಧ, ಸಮರಕ್ಕೂ ಬದ್ಧ. ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಇದ್ದಂಗೆ ನಾನು, ಅದೇನೇ ಬರಲಿ ನಾನು ನೋಡ್ಕೋತೀನಿ. ಏನ? ಏನೂ ಇಲ್ಲ, ಬನ್ನಿ. ಮೆಣಸು ಕೊಡ್ಲಾ? ಬೇಡಮ್ಮ, ಬೇಡ ತುಂಬ ಬೇಡ ಬೇಡ. ಅಬ್ಬಾ ತುಂಬಾ ಚೆನ್ನಾಗಿತ್ತು. ಹೌದಾ ವೈದೇಹಿ? ಕಾಫಿ ನಾವು ರೂಮಿಗೆ ತಂದು ಕೊಡಪ್ಪ. ಸರಿ. ಓ ಧ್ರುವ, ಬಾ ತಿಂಡಿ ತಿದ್ದು. ಕೂತ್ಕೋ ಧ್ರುವ, ನೀನು ತಿಂಡಿ ತಿನ್ನುವಂತೆ. ಅಮ್ಮ ಮೂಡ್ ಯಾಕೋ ಸರಿಯಿಲ್ಲ, ಆಮೇಲೆ ತಿಂತೀನಿ. ಏನಾಗಿದೆ ನಿನ್ನ ಮೂಡ್ಗೆ? ಅದಾಗೆ ಧ್ರುವ, ನಿನ್ನೆ ರಾತ್ರಿ ನೀನು ನಿನ್ನ ಕೋಣೆಯಲ್ಲಿ ಇರಲಿಲ್ಲ, ಎಲ್ಲಿ ಹೋಗಿದ್ದೆ? ಅಮ್ಮ ಸುವಾಸಿನಿ ನೋಡ್ಕೊಂಡು ಹೋಗಿದ್ದೆ. ಯಾಕೋ? ರಾತ್ರಿ ಸುವಾಸಿನಿ ನೋಡ್ಕೊಂಡು ರೂಮ್ಗೆ ಹೋದೆ, ಅಲ್ಲೂ ಇರಲಿಲ್ಲ. ಕಾರ್ ಕೂಡ ಇಲ್ಲೇ ಇತ್ತು, ಹೊರಗೂ ಹೋಗಿಲ್ಲ ಅವಳು. ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನೆಯಿಂದ ಸ್ಟೋರ್ ರೂಮ್ ಇದೆಯಲ್ಲ ಅಲ್ಲಿಗೆ ಹೋದೆ. ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು, ಬಟ್ ನಾನು ಫೋರ್ಸ್ ಮಾಡಿ ಬಾಗಿಲು ತೆಗೆದಾಗ ಸುವಾಸಿನಿ ಅಲ್ಲೇ ಇದ್ಲು. ಸುಹಾಸಿನಿ ಅಲ್ಲಿದ್ಲಾ? ಅಲ್ಲ, ಅಷ್ಟೊತ್ತಿನಲ್ಲಿ ಅವಳು ಸ್ಟೋರ್ ರೂಮ್ನಲ್ಲಿ ಏನು ಮಾಡ್ತಿದ್ಲು? ನಾನು ಅದನ್ನೇ ಕೇಳಿದೆ, ನಿಮ್ಮದು ಮತ್ತು ಅಪ್ಪನ ಫೋಟೋ ಇದೆ, ಅದನ್ನು ಹುಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಅಂಜು ಬಂದು 10 ನಿಮಿಷ ಆಯಿತು, ನೀನು ಏನೂ ಮಾತಾಡ್ತಿಲ್ಲ. ಏನಾದರೂ ಮಾತಾಡು. ಅಲ್ಲ, ಮನೆಗೂ ಬರಬೇಡ ಅಂದೆ, ಅಂಥದ್ದು ಏನಾಯಿತು? ಅಣ್ಣ ಅದು ಕಾಲೇಜಲ್ಲಿ ಲೆಕ್ಚರರ್ ಸರಿ ಪಾಠ ಮಾಡ್ತಾ ಇಲ್ವಾ? ತಲೆ ಕೆಡಿಸ್ಕೋಬೇಡ, ನಾನೇ ಬಂದು ಪಾಠ ಮಾಡ್ತೀನಿ. ಈ ಕಾಂತ ಅಂಕಲ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನನ್ನ ಟೆನ್ಷನ್ ನನಗೆ. ಅಂಜು, ಈ ಕಾಂತಂದು ಇದ್ದಿದ್ದೆ, ನೀನು ಇಲ್ಲಿ ಯಾಕೆ ಬರೋದು ಕೇಳಿದೆ? ಏನಾಯಿತು? ಅಲ್ಲ, ಸಮಸ್ಯೆ ಏನು ಅಂತನಾದರೂ ಹೇಳು. ಅಣ್ಣ, ಒಬ್ಬ ಹುಡುಗ ನನಗೆ 1 ತಿಂಗಳಿಂದ ಮೆಸೇಜ್ ಮಾಡ್ತಾ ಇದ್ದಾನೆ, ದಿನ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅಂತ. ನಾನು 1 ತಿಂಗಳಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಣ್ಣ. ಆದರೆ ಇವತ್ತು ಬೆಳಗ್ಗೆ ನನಗೆ ಐ ಲವ್ ಯು ಅಂತ ಗ್ರೀಟಿಂಗ್ ಕಾರ್ಡ್ ಕಳಿಸಿದ್ದಾನೆ. ತುಂಬ ಭಯ ಆಗ್ತಿದೆ ಅಣ್ಣ. ನಾನು ಅಬ್ಸರ್ವ್ ಮಾಡಿದೆ, ಬಟ್ ನಾರ್ಮಲ್ ಆಗಿರಲಿಲ್ಲ. ಮತ್ತು ಆ ರೂಮಲ್ಲಿ ಏನೋ ಸರಿ ಬರ್ತಿಲ್ಲ ಅಮ್ಮ. ಚೆಕ್ ಮಾಡೋಣ ಅಂದ್ಕೊಂಡೆ, ಅಷ್ಟೆಲ್ಲ ಸುವಾಸಿನಿ ನಂಗೆ ಆಗ್ತಿಲ್ಲ, ಕರ್ಕೊಂಡು ಹೋಗುವಂತ ಬಲವಂತ ಮಾಡಿಬಿಟ್ಲು. ಅಲ್ಲೇ ಬಿಟ್ಬರೋಣ ಅಂದ್ಕೊಂಡೆ, ಆದರೆ ಹೋಗ್ಲಿ ಅಂತ ಕರ್ಕೊಬಂದೆ. 1 ನಿಮಿಷ ಧ್ರುವ, ಏನಂದೆ ನೀನು? ಸುಹಾಸಿನಿ ಸ್ಟೋರ್ ರೂಮ್ನಲ್ಲಿರುವಾಗ ಏನೋ ಶಬ್ದ ಬಂದಾಗಾಯ್ತು ಅಂತ ಹೇಳ್ದೆ ಅಲ್ವಾ? ಅಂದರೆ ತತ್ತೆ ಅಲ್ಲೇ ಇರಬಹುದಾ? ಅಮ್ಮ, ಅಪ್ಪಾಜಿ ಅಲ್ಲೇ ಇದ್ದಾರಾ? ಆಗಲ್ಲ ಧ್ರುವ, ಅಲ್ಲಿ ಇರ್ಬೋದು ಅಂತ ಅನ್ಕೊಂಡೆ, ಅನುಮಾನ ಅಷ್ಟೇ. ಧ್ರುವ, ಇದು ನನಗೆ ಬಂದಿರೋ ಒಂದು ಚಿಕ್ಕ ಅನುಮಾನ ಅಷ್ಟೇ. ದಯವಿಟ್ಟು ನೀನು ಸುಹಾಸಿನಿಗೆ ಏನು ಮಾಡಬೇಡ. ನಾನು ಸುವಾಸಿನಿ ಏನೂ ಮಾಡಲ್ಲ, ನನಗೂ ಪ್ರೂಫ್ ಬೇಕು. ಅಣ್ಣನಿಗೆ ಸುವಾಸಿನಿ ನಿಜವಾದ ಮುಖ ಏನು ಅಂತ ಗೊತ್ತಾಗಬೇಕು. ಧ್ರುವ, ನೆನ್ನೆ ನೀನು ಸ್ಟೋರ್ ರೂಮ್ಗೆ ಹೋದಾಗ ಏನೋ ಅನುಮಾನ ಬರೋ ಥರ ಇತ್ತು ಅಂತ ಹೇಳಿದೆ. ಏನು ಅನುಮಾನ ಬರೋ ಥರ ಇತ್ತು? ಗೊತ್ತಿಲ್ಲಮ್ಮ, ಒಳಗೋಗೋಳನ್ನ ಕರ್ಕೊಬರುವಾಗ ಏನೋ ಸೌಂಡ್ ಆಯಿತು. ನಾನು ಚೆಕ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಅವಳು ನಂಗೆ ಇಲ್ಲಿ ಆಗ್ತಿಲ್ಲ, ಕರ್ಕೊಂಡೋಗು ಅಂತ ಬಲವಂತ ಮಾಡಿಬಿಟ್ಲು. ನಂಗೆ ಯಾಕೋ ನಿಮ್ಮ ತಂದೆ ಸ್ಟೋರ್ ರೂಮ್ನಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ.